ಯಾವುದೇ ಸೋಡಾ ಈನೋ ಏನು ಬಳಸದೆ ತುಂಬ ಹೆಲ್ತಿಯಾಗಿ ದಿಢೀರಂತ ಅವಲಕ್ಕಿ ಇಡ್ಲಿ ಮಾಡ್ಕೊಬಿಡ್ಬೋದು. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಉಡುಪಿ ಹೋಟೆಲ್ ಸ್ಟೈಲ್ ನೀರು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಜಸ್ಟ್ ಅರ್ಧ ಗಂಟೆಯಲ್ಲಿ ನಾವು ಈ ಬ್ಯಾಟರ್ನ ರೆಡಿ ಮಾಡ್ಕೊಬಿಡ್ಬೋದು. ಇಡ್ಲಿ ತುಂಬ ವೈಟಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಹೇಗೆ ಬರೋದು ಅಂತ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೂ ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಎಲ್ಲರೂ ಇಷ್ಟಪಡೋ ಅಂಥ ನೀರು ಚಟ್ನಿ ಹೇಗೆ ಮಾಡೋದು ಅಂತಲೂ ನೋಡೋಣ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಶುರು ಮಾಡೋಣ. ನಾನಿಲ್ಲಿ ಇಡ್ಲಿ ರವೆ ತೊಗೊಂಡಿದ್ದೀನಿ. ಎಲ್ಲ ಸ್ಟೋರ್ಸಲ್ಲೂ ಆರಾಮಾಗಿ ಅವೈಲಬಲ್ ಇರೋ ಅಂಥದ್ದು. ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ ತೊಳ್ಕೊಬೇಕು. 2ರಿಂದ 3 ಸಲ ನೀರನ್ನ ಚೇಂಜ್ ಮಾಡಿ ಚೆನ್ನಾಗಿ ತೊಳ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇಡ್ಲಿ ತುಂಬ ವೈಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನೀರನ್ನು ಹಾಕಿ ಈಗ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಟೈಮ್ ಇಲ್ಲ ಅನ್ನೋರು ಮಿನಿಮಮ್ ಒಂದು 15 ನಿಮಿಷ ನೆನೆಸ್ಬೇಕಾಗುತ್ತೆ. ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದು ತೆಳು ಅವಲಕ್ಕಿ ಅಂತಾರೆ. ನೋಡಿ, ಇದಕ್ಕೂ ನೀರು ಹಾಕಿ ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿಲಿ ಡಸ್ಟ್ ಎಲ್ಲ ಇರುತ್ತೆ. ನೋಡಿ, ನೀರು ಯಾವ ಬಣ್ಣ ಬರುತ್ತೆ ಅಂತ ತೋರಿಸ್ತೀನಿ. ಖಂಡಿತವಾಗ್ಲೂ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಅನಂತರ ಇದಕ್ಕೆ ನೀರು ಹಾಕಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇದಕ್ಕೆ ಕಾಂಬಿನೇಷನ್ ಆಗಿರೋ ಅಂಥ ಹೋಟೆಲ್ನಲ್ಲಿ ಮಾಡೋ ಅಂಥ ನೀರು ಚಟ್ನಿನ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ನೋಡಿ, ಒಂದು ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಸುಮಾರು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಣ್ಣ ಚೇಂಜ್ ಆಗ್ತಿದೆ ಅಂದಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆನ ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ಬಿಸಿ ಆಗಿಬಿಡುತ್ತೆ ಇದು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿಗೂ ಈ ರೀತಿ ಕಡಲೆ ಬೀಜ ಹುರಿಗಡಲೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ. ಖಾರಕ್ಕೆ ತಕ್ಕಂತೆ 4 ಹಸಿಮೆಣಸಿನ್ಕಾಯಿ, ಇಲ್ಲಿ ಮೀಡಿಯಮ್ ಸೈಜ್ ಕಾಯ್ದು ಅರ್ಧ ಹೋಳು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1/2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾಗಿರೋಷ್ಟು ನೀರನ್ನ ಹಾಕ್ಕೊಂಡು ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನೋಡಿ, ನಾನು ಹೇಳ್ದಾಗೆ ನೀರು ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನ ಹಾಕಿ, ಉಪ್ಪು ಬೇಕು ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡಬೇಕು. 1-2 ಟೇಬಲ್ ಸ್ಪೂನ್ ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದೇ ಒಂದು ಒಣಮೆಣಸಿನ್ಕಾಯಿ, ಹಾಗೆ ಫ್ರೆಶ್ ಆಗಿರೋ ಅಂಥ ಕರಿಬೇವನ್ನು ಹಾಕ್ತಾ ಇದ್ದೀನಿ. ನೋಡಿ, ಸಿಂಪಲ್ ಆಗಿ ಒಗ್ಗರಣೆ ಸಾಕು. ನೀವು ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ಕೊಳ್ಬೋದು. ಚಟ್ನಿಗೆ ಒಗ್ಗರಣೆನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸೂಪರ್ ಕಾಂಬಿನೇಷನ್ ಆಗಿರೋ ಅಂಥ ನೀರು ಚಟ್ನಿ ರೆಡಿ ಆಗೋಯ್ತು. ಇಡ್ಲಿನ ಕಂಪ್ಲೀಟಾಗಿ ಡಿಪ್ ಮಾಡಿ ಚಟ್ನಿಲಿ ತಿಂತಿದ್ರೆ ವಾವ್ ಅಂತೀರ. ನನ್ನ ಚಾನಲ್ನಲ್ಲಿ ಆಲ್ರೆಡಿ ಹೆಲ್ತಿಯಾಗಿರೋ ಅಂಥ ರವೆ ಇಡ್ಲಿ, ಮೂಂಗ್ ದಾಲ್ ಇಡ್ಲಿ ಎಲ್ಲ ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದೇ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು. ಈಗ ಅರ್ಧ ಗಂಟೆ ರವೆ ಚೆನ್ನಾಗಿ ನೆಂದಿದೆ. ಈಗ ಇಡ್ಲಿ ರವೆ ಆಗಿರೋದ್ರಿಂದ ನೋಡಿ, ಈ ರೀತಿ ಕೈಯಲ್ಲೇ ತಗೊಂಡು ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ಬೇರೆ ಪಾತ್ರೆಗೆ ಆ ರವೆನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು ಸ್ವಲ್ಪನೂ ನೀರಿಲ್ಲದೆ ಇರೋ ರೀತಿ ಹಿಂಡಿ ಆ ರವೆನ ಸಪ್ರೇಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಅವಲಕ್ಕಿನೂ ಅಷ್ಟೇ ಚೆನ್ನಾಗಿ ನೆಂದಿದೆ ನೋಡಿ. ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು, ಈ ರೀತಿ ನೆಂದಿರಬೇಕು. ಈಗ 1 ಕಪ್ ಆಗೋಷ್ಟು ಫ್ರೆಶ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಅವಲಕ್ಕಿ, 1 ಕಪ್ ತೆಂಗಿನಕಾಯಿ, 1 ಕಪ್ಪು ಗಟ್ಟಿ ಮೊಸರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕು ಇದು. ಈಗ ನುಣ್ಣಗೆ ರುಬ್ಬಿರೋ ಅಂಥದ್ದನ್ನ ಈ ರವೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೇಕು ಅಂದರೆ 1 or 2 ಟೇಬಲ್ ಸ್ಪೂನ್ ನೀರು ಹಾಕಬೇಕು. ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನಾವು ಇಡ್ಲಿಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿನೇ ಇರಬೇಕು ಅಲ್ವಾ, ಅದಕ್ಕೋಸ್ಕರ
ನೋಡಿ ಎಲ್ಲವನ್ನು ಒಂದೇ ಡೈರೆಕ್ಷನಲ್ಲಿ 1-2 ನಿಮಿಷ ಚೆನ್ನಾಗಿ ಬೀಟ್ ಮಾಡೋ ರೀತಿ ತಿರುಗಿಸ್ಕೊಳ್ಳಿ. ಆ ಹೇರ್ ಗ್ಯಾಪ್ ಅನ್ನೋದು ಫಾರ್ಮ್ ಆಗಿ ನಮಗೆ ಇಡ್ಲಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ರೀತಿ ಸೋಡಾ ಆಗಲಿ ಏನೂ ಹಾಕ್ತಿಲ್ಲ, ಆದರೂ ನೋಡ್ಬೋದು ನೀವು ಇಡ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನಾನು ಹೇಳಿರೋ ಅಳತೆ ಪ್ರಕಾರ ಮಾಡಿದ್ರೆ ಖಂಡಿತ ನಿಮಗೂ ಪರ್ಫೆಕ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಈಗ ಇಡ್ಲಿ ಪ್ಲೇಟ್ನ ತಗೊಳ್ತಾ ಇದ್ದೀನಿ. ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಅಪ್ಲೈ ಮಾಡ್ಕೋಬೇಕು. ಈಗ ಎಲ್ಲ ಪ್ಲೇಟ್ಸ್ಗೂ ನಾನು ಇಡ್ಲಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಅಲ್ಲ, ಇಡ್ಲಿ ಪ್ಲೇಟ್ಸ್ನೆಲ್ಲ ಇಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ 10 ನಿಮಿಷ ಇದ್ದರೆ ಸಾಕು. ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಜಸ್ಟ್ 10 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ರೆಡಿ ಆಗೋಯ್ತು ಅಂತ ನೋಡ್ಬೋದು. ನೋಡಿ ಇಮಿಡಿಯೇಟಾಗಿ ತೆಗಿದೆ. ನೀವು ಜಸ್ಟ್ ಒಂದು 5 ನಿಮಿಷ ಆರೋದಕ್ಕೆ ಬಿಡಬೇಕು. ಈ ರೀತಿ ಪ್ಲೇಟ್ ಕೈಯಲ್ಲಿ ತಾಗೋ ಥರ ಈ ರೀತಿ ಪ್ಲೇಟ್ಸ್ನ ಆರೋದಕ್ಕೆ ಬಿಟ್ಟರೆ ನಾನು ತೋರಿಸ್ತೀನಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅಂಟೋದಿಲ್ಲ, ಬಿಸಿಲೇ ತೆಗಿಯೋಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ಆರೋದಕ್ಕೆ ಬಿಡಿ. ಸ್ಪೂನ್ಗೆ ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ಇಡ್ಲಿನ ಈ ರೀತಿ ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹೂವಿನ ಥರ ಇರುತ್ತೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಮಕ್ಕಳೆಲ್ಲ ಯಾವಾಗಂದರೆ ಆಗ ಇಡ್ಲಿ ದೋಸೆ ಎಲ್ಲ ಕೇಳ್ತಿರ್ತಾರೆ ಅಲ್ವಾ, ಅದಕ್ಕೆ ಒಂದಿನ ಕಾಯೋದೆಲ್ಲ ಬೇಡ, ಜಸ್ಟ್ ಈ ರೀತಿ ಹೆಲ್ತಿಯಾಗಿ ಅವಲಕ್ಕಿ ಮಾಡಿಕೊಡಿ ಇನ್ಸ್ಟೆಂಟಾಗಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನಾನು ತೋರಿಸ್ತಾ ಇದ್ದೀನಿ. ಅಕ್ಕಿ ನೆನೆಸೋದು ರುಬ್ಬೋದು ಏನೂ ಇಲ್ಲದೆ ಈ ರೀತಿ ಇನ್ಸ್ಟೆಂಟಾಗಿ ಮಾಡಿಕೊಡಿ. ಪ್ರೋಸೆಸ್ಸು ಸಹ ತುಂಬಾ ಈಸಿ ಇದೆ. ಯಾವಾಗ ಬೇಕೋ ಆಗ ಡಿನ್ನರ್ಗೆ, ಬ್ರೇಕ್ಫಾಸ್ಟ್ಗೆ, ಲಂಚ್ಗಾಗಲಿ ಮಾಡ್ಕೊಬಿಡ್ಬೋದು. ಈ ನೀರು ಚಟ್ನಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್. ನಿಮಗೆ ಹೋಟೆಲಲ್ಲಿ ತಿನ್ನೋ ರೀತಿಯೇ ಇರುತ್ತೆ, ಸೇಮ್ ಟೇಸ್ಟ್ ಬರುತ್ತೆ ನಿಮಗೆ. ಆ್ಯಸ್ ಇಟ್ ಈಸ್ ನಾನು ವಿಡಿಯೋದಲ್ಲಿ ಹೇಗೆ ಅಳತೆ ಪ್ರಕಾರ ತೋರಿಸಿದ್ದೀನೋ ಅದೇ ರೀತಿ ಟಿಪ್ನ ಫಾಲೋ ಮಾಡಿಬಿಟ್ರೆ ನಿಮಗೆ ಇಡ್ಲಿ ಸಾಫ್ಟಾಗಿ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹಲವಾರು ಈಸಿ ಲಂಚ್ ಬಾಕ್ಸ್ ರೆಸಿಪೀಸ್, ಬ್ರೇಕ್ಫಾಸ್ಟ್ ರೆಸಿಪೀಸ್, ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಹೈಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಪ್ಲೀಸ್ ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.